ಭಗವದ್ಗೀತೆ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ ಶ್ಲೋಕ 23 ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತಚೇತಸಃ ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥವನ್ನು ನೋಡೋಣ. ಗತಸಂಗಸ್ಯ ಯಾರ ಆಸಕ್ತಿಯು ಸರ್ವತಾ ನಷ್ಟವಾಗಿ ಹೋಗಿದೆಯೋ, ಮುಕ್ತಸ್ಯ ಯಾರು ದೇಹಾಭಿಮಾನ ಮತ್ತು ಮಮತಾರಹಿತನಾಗಿ ಹೋಗಿದ್ದಾನೋ, ಜ್ಞಾನಾವಸ್ಥಿತ ಚೇತಸಃ ಯಾರ ಚಿತ್ತವು ನಿರಂತರವಾಗಿ ಪರಮಾತ್ಮನ ಜ್ಞಾನದಲ್ಲಿ ನೆಲೆ ನಿಂತಿರುತ್ತದೋ, ಯಜ್ಞಾಯ ಯಜ್ಞ ಸಂಪಾದನೆಗಾಗಿ ಆಚರತಃ ಕರ್ಮ ಮಾಡುವ ಮನುಷ್ಯನ ಸಮಗ್ರಂ ಸಂಪೂರ್ಣ ಕರ್ಮವು ಪ್ರವಿಲೀಯತೆ ಚೆನ್ನಾಗಿ ವಿಲೀನವಾಗಿ ಹೋಗುತ್ತದೆ. ಈ ಶ್ಲೋಕದ ಅರ್ಥ ಹೀಗಿದೆ: ಯಾರ ಆಸಕ್ತಿಯು ಸರ್ವತಾ ನಷ್ಟವಾಗಿ ಹೋಗಿದೆಯೋ, ಯಾರು ದೇಹಾಭಿಮಾನ ಮತ್ತು ಮಮತಾರಹಿತನಾಗಿ ಹೋಗಿದ್ದಾನೋ, ಯಾರ ಚಿತ್ತವು ನಿರಂತರವಾಗಿ ಪರಮಾತ್ಮನ ಜ್ಞಾನದಲ್ಲಿ ನೆಲೆ ನಿಂತಿರುತ್ತದೋ, ಇಂತಹ ಕೇವಲ ಯಜ್ಞ ಸಂಪಾದನೆಗಾಗಿ ಕರ್ಮ ಮಾಡುವ ಮನುಷ್ಯನ ಸಂಪೂರ್ಣ ಕರ್ಮವು ಚೆನ್ನಾಗಿ ವಿಲೀನವಾಗಿ ಹೋಗುತ್ತದೆ. ಈ ಶ್ಲೋಕದ ಅರ್ಥ ಹೀಗಿದೆ. ಶ್ಲೋಕದ ಮೊದಲ ಸಾಲಿನಲ್ಲಿ ಜ್ಞಾನಿಯ ವ್ಯಕ್ತಿತ್ವ ಅಡಕವಾಗಿದೆ. ಅವನ ಗುಣಗಳನ್ನೆಲ್ಲ ಸುಂದರವಾಗಿ ವರ್ಣಿಸಲಾಗಿದೆ. ಪರಿಪೂರ್ಣತೆಗೆ ಮಾರ್ಗವನ್ನು ಈ ಶಬ್ದಗಳೇ ವಿವರಿಸುತ್ತವೆ. ಶಬ್ದಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸುವುದೇ ಎಲ್ಲ ಧಾರ್ಮಿಕ ಗ್ರಂಥಗಳ ಮುಖ್ಯ ಲಕ್ಷಣ. ಅರ್ಥಗರ್ಭಿತವಾದ ಪದಗಳನ್ನು ಇಲ್ಲಿ ಉಪಯೋಗಿಸಲಾಗಿದೆ. 1. ಸಂಘರಹಿತನಾದವನು ಗತಸಂಗಃ. ಈ ಪದದ ಅರ್ಥ ಹೀಗಿದೆ: ಋಷಿಗಳು ಕಂಡುಕೊಂಡ ಆತ್ಮಾನುಭವ ಹೊಸದೇನೂ ಅಲ್ಲ. ಪ್ರತಿಯೊಬ್ಬನ ಹೃದಯದಲ್ಲೂ ಯಾವಾಗಲೂ ಇರುವ ಪರಿಪೂರ್ಣ ಆತ್ಮನ ಪುನರ್ದರ್ಶನವಷ್ಟೇ ಅದು. ಈಗ ನಾವು ನಶ್ವರವಾದ ವಸ್ತು ಪ್ರಪಂಚಕ್ಕೆ ಅಂಟಿಕೊಂಡು ಬಹುದೂರ ಇದ್ದೇವೆ. ವಿಷಯ ಜಗತ್ತನ್ನು ಯಾರು ಮನಸ್ಸಿನಿಂದ ತೆಗೆದುಹಾಕುತ್ತಾರೋ ಅವರು ಸಂಘರಹಿತರಾದವರು. 2. ಮುಕ್ತನು ಮುಕ್ತಃ. ಈ ಪದದ ಅರ್ಥ ಹೀಗಿದೆ: ಬಹುತೇಕ ಸಾಧಕರಿಗೆ ಬಿಡುಗಡೆ ಮುಕ್ತಿ ಎಂಬುದರ ಅರ್ಥ ಅನಿಶ್ಚಯವಾಗಿರುತ್ತದೆ. ನಮ್ಮ ವ್ಯಕ್ತಿತ್ವದ ಬಂಧನವನ್ನು ನಾವೇ ಸೃಷ್ಟಿಸಿದ್ದು. ಆತ್ಮನ ಸ್ವರೂಪ ತಿಳಿಯದೆ ಅನಾತ್ಮಗಳಾದ ಶರೀರ, ಮನಸ್ಸು ಮತ್ತು ಬುದ್ಧಿಗಳಲ್ಲಿ ತಾದಾತ್ಮ್ಯ ಭಾವವನ್ನು ಬೆಳೆಸಿಕೊಂಡಿರುವುದೇ ಬಂಧನ. ಅವುಗಳಿಂದ ಬಿಡುಗಡೆಯೇ ಮುಕ್ತಿ. 3. ಜ್ಞಾನದಲ್ಲೇ ಮನಸ್ಸನ್ನು ನೆಲೆಸಿದವನು. ಜ್ಞಾನ ಅವಸ್ಥಿತಿ ಚೇತಸಃ. ಯಾವಾಗ ಸಾಧಕನು ಮನಸ್ಸು ವಿವೇಕಯುಕ್ತವಾದ ಜ್ಞಾನದಲ್ಲಿ ನೆಲೆಸಿರುತ್ತದೋ, ಆವಾಗ ಅದು ನಶ್ವರವಾದ ಜಗತ್ತನ್ನು ಬಿಟ್ಟು ಆತ್ಮನಲ್ಲೇ ನೆಲೆಸುವುದು. ತಾನು ಬಯಸುವ ಆನಂದವು ಪ್ರಾಪಂಚಿಕ ವಸ್ತುಗಳಲ್ಲಿಲ್ಲ, ಅದು ಆತ್ಮನದೇ ಸ್ವರೂಪ ಎಂದು ತಿಳಿದ ಮೇಲೆ ಮನಸ್ಸು ಸ್ಥಿರವಾಗಿ ಆತ್ಮನಲ್ಲೇ ನೆಲೆಸುವುದು. ಎಲ್ಲ ಬಂಧಗಳಿಂದ ಮುಕ್ತನಾದ ಪರಿಪೂರ್ಣ ಪ್ರಾಜ್ಞನು ತನ್ನ ವಿವೇಕದ ಬೆಳಕಿನಲ್ಲಿ ಕಾಮ ಪಿಪಾಸೆಗಳಿಂದ ಸಂಪೂರ್ಣವಾಗಿ ಮುಕ್ತನಾಗುತ್ತಾನೆ. ಅಂತಹ ಪ್ರಾಜ್ಞನೂ ಸಹ ತನ್ನ ಜೀವವಿರುವವರೆಗೂ ಕರ್ಮ ಮಾಡುತ್ತಿರುತ್ತಾನೆ. ಅಂತಹವನು ಮಾಡುವ ಎಲ್ಲ ಕರ್ಮಗಳು ಅರ್ಪಣಾ ಭಾವದಿಂದ, ಎಂದರೆ ಯಜ್ಞ ರೂಪವಾಗಿ ಮಾಡಲ್ಪಡುತ್ತದೆ ಎಂದು ಕೃಷ್ಣನು ಹೇಳುತ್ತಾನೆ. ಹೀಗೆ ಪ್ರಾಜ್ಞನು ಯಜ್ಞ ಮನೋಭಾವದಿಂದ ಮಾಡಿದ ಕರ್ಮವು ಯಾವ ಪ್ರಕೃತಿಯನ್ನು ಉಂಟು ಮಾಡುವುದಿಲ್ಲ, ಯಾವ ಪ್ರತಿಕ್ರಿಯೆಯನ್ನು ಉಂಟು ಮಾಡುವುದಿಲ್ಲ. ವೈದಿಕ ಗ್ರಂಥಗಳಲ್ಲಿ ಕಂಡುಬರುವ ಯಜ್ಞ ಎಂಬ ಶಬ್ದವನ್ನು ಕೃಷ್ಣನು ಇಲ್ಲಿ ವಿಶಾಲ ಅರ್ಥದಲ್ಲಿ ಬಳಸಿದ್ದಾನೆ. ಯಜ್ಞ ಎಂದರೆ ಸಮಾಜದ ಎಲ್ಲರ ಶ್ರೇಯಸ್ಸಿಗಾಗಿ ಅರ್ಪಣಾ ಭಾವದಿಂದ ಮಾಡುವ ಕರ್ಮ. ಅಹಂಕಾರವಿಲ್ಲದೆ ಮತ್ತು ನಿಸ್ವಾರ್ಥ ಬುದ್ಧಿಯಿಂದ ಮಾಡುವ ಎಲ್ಲ ಕರ್ಮಗಳು ಯಜ್ಞ ಎಂದು ಅನಿಸಿಕೊಳ್ಳುತ್ತವೆ. ಎಲ್ಲ ಸಂದರ್ಭಗಳಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಪ್ರತಿಯೊಬ್ಬರೂ ಅಭ್ಯಾಸ ಮಾಡಬಹುದಾದ 12 ವಿಧದ ಯಜ್ಞಗಳನ್ನು ಮುಂದಿನ 6 ಶ್ಲೋಕಗಳಲ್ಲಿ ನಾವು ಕಾಣುತ್ತೇವೆ. ಪ್ರಾಜ್ಞನು ಯಜ್ಞ ಮನೋಭಾವದಿಂದ ತನ್ನ ಎಲ್ಲ ಕರ್ಮಗಳನ್ನು ಮಾಡುವುದರಿಂದ ಅವನ ಮನಸ್ಸಿನ ಮೇಲೆ ಯಾವ ಪರಿಣಾಮವೂ ಇಲ್ಲ. ಅವನಿಗೆ ಕೆಲಸ ಮಾಡುವುದೆಂದರೆ ಅದೊಂದು ಆಟ.
ಲೀಲಾಜಾಲವಾಗಿ ಯಾವ ಕೆಲಸವನ್ನಾದರೂ ಯಾವಾಗ ಬೇಕಾದರೂ ಶುದ್ಧ ಮನಸ್ಸಿನಿಂದ ಮಾಡುತ್ತಾನೆ ಅವನ ಎಲ್ಲ ಕರ್ಮಗಳು ಯಜ್ಞಗಳಾಗುತ್ತವೆ. ಹೇಗೆ?